ನೋಡಿ, ಆ ಪಾಲ್ಗುಣಿ ಊಟ ಆರ್ಡರ್ ಮಾಡಿದಾಳೆ. ನೀವು ಮನೆ ಹತ್ರನೇ ಕಾಯ್ತಾ ಇರಿ. ಫುಡ್ ಡೆಲಿವರಿ ಮಾಡೋ ಹುಡುಗ ಬರುವಾಗ ಅವನ ಹತ್ರ ಊಟ ಇಸ್ಕೊಳ್ಳಿ. ತಂದಿರೋ ಊಟನ ಮತ್ತೆ ಪಾರ್ಸೆಲ್ನ ನೀವೇ ಮಾಸ್ಕ್ ಹಾಕೊಂಡ್ ಬಂದು ಡೆಲಿವರಿ ಮಾಡ್ಬಿಟ್ಟು ಹೋಗ್ಬೇಕು. ವಿನ್ಸೆಂಟ್, ಶಿವಗಾಮಿ ಮೇಡಮ್ ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀವಿ. ನಡಿ ಹೋಗೋಣ, ಪಾರ್ಟಿ ಕೊಡಿಸ್ತೀನಿ. ವೆರಿ ಗುಡ್. ಈ ಬುದ್ಧಿ ನಿಮಗೆ ಮೊದಲೇ ಇದ್ದಿದ್ರೆ ನಿಮ್ಮ ತಂಗಿನ ನೀವು ಕಳ್ಕೊತಿರ್ಲಿಲ್ಲ. ಏನು ಮಾಡೋದು ಅಶೋಕ್ ಸರ್, ಬುದ್ಧಿ ಹೇಳೋರು ಯಾರೂ ಇಲ್ಲ. ಸಹವಾಸ ದೋಷ. ದುಡ್ಡಿಂದ ದುರಂಕಾರದಲ್ಲಿ ಮೆರೆದೆ ನಮ್ಮನ್ನು ನೋಡಿ ಜನ ಹೆದರ್ಕೊಳ್ಬೇಕಾದ್ರೆ ಅದ್ರಲ್ಲಿ ಬರೋ ಕಿಕ್ಕೇ ಬೇರೆ. ಎಣ್ಣೆ ಗಿಣ್ಣೆ ಎಲ್ಲ ಸೇರಿ ನಮ್ಮನ್ನ ತಪ್ಪದಾರಿ ಕರ್ಕೊಂಡು ಹೋಯ್ತು. ದುಡ್ಡುಗೋಸ್ಕರ ಒಡ ಹುಟ್ಟಿದ ತಂಗಿಗೆ ಒಬ್ಬ ವ್ಯಕ್ತಿನ ಬುಟ್ಟಿಗೆ ಹಾಕೊಂಡು ನಾಟಕ ಮಾಡು ಅಂತ ಹೇಳ್ದೆ. ಥು, ನಂದು ಒಂದು ಜನ್ಮನ. ಈಗ ಅವನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗತ್ತೆ. ಒಳ್ಳೆಯವರಾಗಿರೋದು ಆ ಸ್ಟೀಸ್ಗೆ ಎಲ್ಲ ರಾಕಿ. ಕೆಟ್ಟವರಾಗಿದ್ದಾಗ ತುಂಬ ಚೆನ್ನಾಗಿರ್ತೀವಿ, ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ, ಖುಷಿಯಾಗಿರ್ತೀವಿ. ಒಳ್ಳೆಯವರಾದ್ಮೇಲೆ ಕಷ್ಟಗಳು ಜಾಸ್ತಿ ಆಗುತ್ತವೆ, ಆದರೆ ಆ ಕಷ್ಟದಲ್ಲೂ ನೆಮ್ಮದಿ ಸಿಗುತ್ತೆ. ಒಳ್ಳೆಯವರು ಅಂದ್ರೆ ಪೂರ್ತಿ ಒಳ್ಳೆಯವರಲ್ಲ ಸರ್. ನಾವು ಒಳ್ಳೆಯವ್ರಿಗೆ ಮಾತ್ರ ಒಳ್ಳೆಯವರು, ಕೆಟ್ಟವ್ರಿಗೆ ತುಂಬ ಕೆಟ್ಟವರು. ಕರೆಕ್ಟಾಗಿ ಹೇಳಿದೆ ರಾಕಿ. ನಾನು ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಶಿವಗಾಮಿ ಹತ್ರ ಇದನ್ನೇ ಮಾತಾಡ್ತಿದ್ದೆ. ಅಚ್ಚರಿ ರಾಕಿ, ಊರ್ಮಿಳಾ ಮತ್ತೆ ಆದಿ ಹತ್ರ ಎಲ್ಲ ನೀವಿಬ್ರು ಹೇಗಿದ್ದೀರಾ? ಅವ್ರಿಗೇನಾದ್ರೂ ನೀವಿಬ್ರು ಬದಲಾಗಿದ್ದೀರಾ? ಅಪ್ಪಿತಪ್ಪಿ ನಮ್ ಜೊತೆ ಏನಾದ್ರೂ ಇದೀರಾ ಅಂತ ಗೊತ್ತಾಗಿದ್ಯಾ? ಹೇಗೆ? ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಅವ್ರಿಗೆ ಡೌಟ್ ಬಂದಿಲ್ಲ. ನೋಡಿ, ಅವ್ರ ಚಲನವಲನಗಳನ್ನೆಲ್ಲ ನೀವು ಗಮನಿಸ್ತಾ ಇರ್ಬೇಕು. ಆದ್ರೆ ಅವ್ರಿಗೊಂಚೂರು ಡೌಟ್ ಬರ್ದಂಗೆ ನಮಗ್ ತಿಳಿಸ್ಬೇಕು, ಇಲ್ಲಾಂದ್ರೆ ನಿಮ್ಗೆ ರಿಸ್ಕು. ಸಾಧ್ಯವಾದಷ್ಟು ನಾವು ಫೋನಲ್ಲೇ ಮಾತಾಡ್ಕೊಳ್ಳೋಣ. ಮೀಟ್ ಮಾಡ್ಬೇಕಂದ್ರೆ ಪ್ಲಾನ್ ಮಾಡಿ ಮೀಟ್ ಮಾಡೋಣ. ನಾವು ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಪಡ್ಕೋಬೇಕು. ನಾವು ಮೊದಲಾಗೆ ಆಗಬೇಕು. ನಿಮ್ಮ ಜೀವನನೂ ಸರಿ ಹೋಗಬೇಕು, ಆದರೆ ಯಾವುದೇ ಕಾರಣಕ್ಕೂ ಹಳೆ ದಾರಿ ಹಿಡಿಬಾರ್ದು. ಖಂಡಿತ ಇಲ್ಲ ಸರ್, ನಾವು ಬದಲಾಗೋಕೆ ಇದು ಸರಿಯಾದ ಸಮಯ. ಏನೇ ಕಷ್ಟ ಬರಲಿ ನಿಮ್ಮ ಜೊತೆ ಇರ್ತೀವಿ.
ಇಷ್ಟು ದಿವಸ ಆ ಆದಿ ಮತ್ತೆ ರಾವಣ್ ಹೇಳಿದ ಕೆಲಸನೇ ಮಾಡ್ಕೊಂಡಿದ್ವಿ. ಆದ್ರೆ ಏನ್ ಮಾಡಿದ್ರು,